ಹಿಮಾಲಯದ ಮಡಿಲಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 3680 ಮೀಟರ್ ಎತ್ತರದಲ್ಲಿ ನೆಲೆಸಿರುವ ದಿವ್ಯ ಕ್ಷೇತ್ರವೇ ತುಂಗನಾಥ್. ಪಂಚಕೇದಾರಗಳಲ್ಲಿ ಅತ್ಯುನ್ನತವಾದ ಈ ಶಿವಾಲಯವು ಸಾವಿರಾರು ವರ್ಷಗಳಿಂದ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಪುರಾಣಗಳ ಪ್ರಕಾರ ಮಹಾಭಾರತ ಯುದ್ಧದ ನಂತರ ಪಾಪ ವಿಮೋಚನೆಗಾಗಿ ಪಾಂಡವರು ಶಿವನನ್ನು ಹುಡುಕುತ್ತಾ ಇಲ್ಲಿಗೆ ಬಂದರು. ಆಗ ಶಿವನು ನಂದಿಯ ರೂಪದಲ್ಲಿ ಅಡಗಿಕೊಂಡನು. ಭೀಮನು ನಂದಿಯನ್ನು ಹಿಡಿಯಲು ಯತ್ನಿಸಿದಾಗ ಶಿವನು ಭೂಮಿಯೊಳಗೆ ಲೀನನಾದನು. ಶಿವನ ದಿವ್ಯ ದೇಹದ ವಿವಿಧ ಅಂಗಗಳು ಪಂಚಕೇದಾರಗಳಲ್ಲಿ ಪ್ರತ್ಯಕ್ಷವಾದವು. ತುಂಗನಾಥ್ನಲ್ಲಿ ಶಿವನ ಭುಜಗಳು ಪ್ರಕಟವಾದವು ಎಂದು ಭಕ್ತರು ನಂಬುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಲಂಕಾ ವಿಜಯದ ನಂತರ ಶ್ರೀರಾಮನು ಶಿವನ ಆರಾಧನೆಗಾಗಿ ಈ ಹಿಮಾಲಯದ ಪ್ರದೇಶಕ್ಕೆ ಬಂದಿದ್ದನೆಂದು ಹೇಳಲಾಗುತ್ತದೆ. ಚೋಪ್ತಾದಿಂದ ತುಂಗನಾಥ್ ವರೆಗೆ ಸಾಗುವ ಪ್ರತಿಯೊಂದು ಹೆಜ್ಜೆಯೂ ಪ್ರಕೃತಿಯ ಸೌಂದರ್ಯ ಮತ್ತು ಭಕ್ತಿಯ ಅನುಭವವನ್ನು ಒಂದೇ ಸಮಯದಲ್ಲಿ ನೀಡುತ್ತದೆ. ಇಲ್ಲಿ ಬಂದು ಅರಿವಾಗೋದು ಒಂದೇ: ಎತ್ತರ ಪರ್ವತಕ್ಕಷ್ಟೇ ಅಲ್ಲ, ನಮ್ಮ ನಂಬಿಕೆಗೂ ಇರಬೇಕು. ಇದು ಕೇವಲ ಟ್ರೆಕ್ ಅಲ್ಲ, ಇದು ಶಿವನತ್ತ ಸಾಗುವ ಒಂದು ಪಯಣ.